ಬನ್ನಿ ಬನ್ನಿ ಎಲ್ಲ ಬನ್ನಿ ಕೊಂಚ ಅಣ್ಣ ಇದೆ अपवित्र पवित्रो वा सर्वावस्थांगरो वा स्मरेः सांभवीशानं समाख्याचरशुचिः ಸ್ವಲ್ಪ ಜಾಗ ಬಿಡ್ರಪ್ಪ ಸ್ವಲ್ಪ ಜಾಗ Gracias.
ಸೆಂಟ್ರಲ್ ಜಾಗ ಕೊಡಿ ಸರ್. ದೀರ್ಘಮಾಯುಃ ಗಣಪತಿ ಅನುಗ್ರಹಃ ಬಲಸಿದ್ಧಿರಸ್ತು ಇಚ್ಛಾಫಲಪ್ರಾಪ್ತಿರಸ್ತು. ನಾಲ್ಕು ಯುಗಗಳಾಗಿದೆ. ಕೃತಿಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತೇಳಿ ಯುಗಗಳು 4. ಮೊದಲನೇ ಯುಗದಲ್ಲಿ ಕೃತಿಯುಗದಲ್ಲಿ ತ್ರಿಪುರಾಸ್ಪುರ ಎಂಬ ರಾಕ್ಷಸ, ಆ ರಾಕ್ಷಸನ್ನ ಸಂಹಾರ ಮಾಡೋದಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸೇರಿ ಸ್ವಾಮಿನ ಇಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಈ ಪ್ರತಿಷ್ಠೆಗೆ 33 ಕೋಟಿ ದೇವಾನುದೇವತೆಗಳು ಈ ಜಾಗದಲ್ಲಿ ಕೂಡಿರೋದ್ರಿಂದ, ಸುತ್ತಲೂ ಬೆಟ್ಟ ಇರೋದ್ರಿಂದ ಕೂಟಾದ್ರಿ ಕೂಡುಮಲೆ ಅಂತ ಹೆಸರು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಸಮಂತಗಮನಿ ಅಪವಾದ ಬಂದಾಗ ಶ್ರೀಕೃಷ್ಣ ಪರಮಾತ್ಮರು ಬಂದು ದರ್ಶನ ಮಾಡಿದ್ದಾರೆ ಅಂತೇಳಿ ಕೃತಿ, ತ್ರೇತ್ರ, ದ್ವಾಪರ 3 ಯುಗದಲ್ಲೂ ದೇವಸ್ಥಾನ ಇರಲಿಲ್ಲ, ಬರೀ ದೇವರು ಮಾತ್ರ ಬೈಲಲ್ಲಿ ಇದ್ದಿದ್ದು. ಈ ಕಲಿಯುಗದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು. ಈ ಬ್ರಹ್ಮರಥೋತ್ಸವದ ಅಂಗವಾಗಿ ಸ್ವಾಮಿಯ ಪಾಂಚಾನಿಕ ಬ್ರಹ್ಮರಥೋತ್ಸವ 5 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಮೊದಲನೇ ದಿವಸ ಗೌರಿ ಹಬ್ಬದ ದಿನ ಅಂಕುರಾರ್ಪಣೆ, ನಿನ್ನೆ ಗಣಪತಿ ವಿನಾಯಕ ಚೌತಿ ದಿನ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಹಾಗೂ ಸಂಜೆ ಕಲ್ಯಾಣೋತ್ಸವ. ಈ ದಿನ ಸ್ವಾಮಿಯವರ ಬ್ರಹ್ಮರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಹಾಗೂ ನಾಳೆ ಧೂಪೋತ್ಸವ, ನಾಳಿದ್ದು ಶನಿವಾರ ವಸಂತೋತ್ಸವ, ಪುಷ್ಪ ಪಲ್ಲಕ್ಕಿ ಎಲ್ಲ ತುಂಬ ವಿಶೇಷವಾಗಿರುತ್ತೆ. ಆಮೇಲೆ 31ನೇ ತಾರೀಕು ಭಾನುವಾರ ಶಯನೋತ್ಸವ. 6 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಎಲ್ಲ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವರ್ಷದಲ್ಲಿ ಯಾವ ವಿಶೇಷವಾಗಿ ವಿನಾಯಕ ಚೌತಿ ಮಾರನೇ ದಿನ ಬ್ರಹ್ಮರಥೋತ್ಸವ ತುಂಬ ವಿಶೇಷವಾಗಿ ನಡೆಯುತ್ತೆ. ಚತುರ್ಥಿ ದಿನ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಇರುತ್ತೆ, ಕಲ್ಯಾಣೋತ್ಸವ ಇರುತ್ತೆ. ಋಷಿ ಪಂಚಮಿ ದಿನ ಮಾರನೇ ದಿನ ಸ್ವಾಮಿಗೆ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುವಂಥದ್ದು. ಪ್ರತಿಯೊಬ್ಬ ರಾಜಕಾರಣಿಗಳು ಇಲ್ಲಿ ಬಂದು ವಿಘ್ನ ನಿವಾರಕನಾಗಿರ್ತಕ್ಕಂಥದ್ದು ನಮ್ಮ ಪ್ರಭಾವಿಗಳು ಮೂಡಲ ಬಾಗಿಲು ಈಶಾನ್ಯ ಮೂಲೆಯಲ್ಲಿ ಇರ್ತಕ್ಕಂಥದ್ರಿಂದ, ಹಾಗಾಗಿ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳು ಇಲ್ಲಿ ಬಂದು ಮೊದಲನೇದಾಗಿ ಅವರು ಏನೇ ಒಂದು ನೂತನವಾದಂತಹ ಒಂದು ಕೆಲಸ ಪ್ರಾರಂಭ ಮಾಡಬೇಕಂದ್ರೂ ಇಲ್ಲಿ ಬಂದು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ತದನಂತರ ಅವರ ಒಂದು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳು ಹಾಗೂ ಪ್ರತಿಯೊಬ್ಬರು ಇಲ್ಲಿ ವಿಘ್ನ ನಿವಾರಕರಾಗಿರ್ತಕ್ಕಂಥದ್ರಿಂದ ಪ್ರತಿಯೊಬ್ಬರು ಮುಂದೆ ಬಂದು ಅವ್ರು ಏನೇ ಒಂದು ಸಂಕಲ್ಪ ಇದ್ದರು ಫಸ್ಟ್ ಪೂಜೆ ಮಾಡಿ ತದನಂತರ ಅವರ ಒಂದು ಪೂಜೆಯನ್ನು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲ ಕಡೆಯೂ ಅವರಿಗೆ ಜಯ ಉಂಟಾಗುತ್ತದೆ.